ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಮೇಲೆ ಮತ್ತೊಂದು ಪ್ರಶ್ನೆ ಇದೆ. ಸಮಾಂತರ ಶ್ರೇಣಿ 3, 8, 13 ಡ್ಯಾಶ್ 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 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಲೆಕ್ಕ ಐತಿ, ಸ್ವಲ್ಪ ಅದಕ್ಕೆ ದಯವಿಟ್ಟು ನೋಡಬೇಕು. ಹಂಗಾರೆ ಕೊನೆಯಿಂದ ಆರಂಭಿಸಿ, ಕೊನೆ ಪದ ನಿಮ್ಗೆ ಗೊತ್ತೈತಿ ಏನೈತಿಪ್ಪ? ಕೊನೆ ಪದ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1D ಐತಿ ನೋಡ್ರಿ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1D ಅಂತ ಅದ. ಅದರ ಕೊನೆಯ ಎನನೇ ಪದ, ಕೊನೆಯ ಎನನೇ ಪದವನ್ನು ಕೊನೆಯಿಂದ ಎನನೇ ಪದವನ್ನು ಏನ ಎನ್ ಮೈನಸ್ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1D ಅಂತ ಇಟ್ಕೋತೇವೆ. ಆದರೆ ಈಗ ನಮಗೆ ಬೇಕು ಕೊನೆಯಿಂದ ಎನ್ನನೇ ಪದ, ಕೊನೆಯಿಂದ ಎನ್ನನೇ ಪದ ಇದನ್ನು ಕಂಡುಹಿಡಿಬೇಕಾರೆ ಏನೈತೆ ಸೂತ್ರ? ಎನ್ ಮೈನಸ್ 1D. ಹೌದು, ಏನಂದ್ರೆ ಕೊನೆ ಪದ ಐತೆ, ಅದ್ರಾಗ ಎಷ್ಟು ಪದಗಳು ಬೇಕಪ್ಪ ನಮ್ಗೆ? 20ನೇ ಪದ ಅಂದ್ರೆ 20 ಮೈನಸ್ 1 ಮಾಡಬೇಕು, ಡಿ ಸಿಗತೈತೆ. ಹೌದಾ? ಹಂಗಾರೆ ಈಗ ಕೊನೆ ಪದ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಕೊನೆ ಪದ? ಏನು ಅಂದ್ರೆ ಅವರ 253. ಎ ಅಂದರೆ ಎಷ್ಟೈತಿ? 3. ಹೌದು, ಡಿ ಅಂದರೆ ಎಷ್ಟೈತಿ? 5. ಹಂಗಾರೆ ಕೊನೆಯಿಂದ 20ನೇ ಪದ, ಕೊನೆಯಿಂದ 20ನೇ ಪದ ಹೆಂಗೆ ಕಂಡು ಹಿಡಿತೀರಿ? ಎನ್ ಮೈನಸ್ 20 ಮೈನಸ್ 1, ಡಿ ಅಂದರೆ ಎಷ್ಟೈತಿ? 5. ಎನ್ ಅಂದರೆ ಕೊನೆ ಪದ ಎಷ್ಟೈತಿ ನೋಡ್ರಿ? 253. ಇದೆಷ್ಟು ಬರೈತಿ? 19 ಗುಣಿಸು 5. 253 19 5 95. ಹೌದು, ಬರೀ 253 95 ಏನು ಮಾಡಬೇಕು? ಕಳಿಬೇಕು. ಎಷ್ಟು ಬರೈತೆ? 158. ಕೊನೆಯಿಂದ ಎಷ್ಟನೇ ಪದ ಆತಂದ್ರೆ 20ನೇ ಪದ. ಕೊನೆಯಿಂದ 20ನೇ ಪದ ಎಷ್ಟು ಬರೈತಿ? 528 ಬರ್ತೈತಿ. ಅರ್ಥ ಆಯ್ತಾ ಎಲ್ಲರಿಗೂ? ಹಂಗಾರೆ ನೋಡಿರಿ, ಇನ್ನೊಮ್ಮೆ ಹೇಳ್ತೇನೆ. ಕೊನೆಯಿಂದ ಏನನೇ ಪದ ಅಂದರೆ ಹೆಂಗೆ ಕಂಡುಹಿಡಬೇಕು? ಎನ್ ಮೈನಸ್ ಎನ್ ಮೈನಸ್ 1D. ನಾವು ಎಷ್ಟನೇ ಪದ ಕಂಡುಹಿಡಬೇಕು? 20ನೇ ಪದ ಅಂದರೆ 20 ಮೈನಸ್ 1D ಅಂತ ಬರೀಬೇಕು. ಹೌದಾ? ಅಕಸ್ಮಾತ್ ಕೊನೆಯಿಂದ 10ನೇ ಪದ ಅಂದರೆ 10 ಮೈನಸ್ 1D ಅಂತ ಬರಿಬೇಕು. ಎನ್ ಒಳಗೆ ಎಷ್ಟನೇ ಪದ ಮೈನಸ್ ಮಾಡಿದಾಗ ಬರ್ತೈತೆ ಅನ್ನೋದನ್ನು ಬರಿಬೇಕು. ಎನ್ ಅಂದರೆ ಕೊನೆ ಪದ ಕೊಟ್ಟರು 20 ಮೈನಸ್ 1 ಮಾಡ್ರೆ 19ನೇ ಪದ. ಕೊನೆಯಿಂದ 19ನೇ 20ನೇ ಪದ ಅಂದರೆ ಅದ ಕೊನೆಯಿಂದ 19. ಎನ್ ಇಜುಕೋಟ್ ಎಷ್ಟು ಇಟ್ಕೋಬೇಕು? 19 ಆಗ್ತೈತಿ. ಇದು ಗುಣಿಸು 5. 19 ಗುಣಿಸು 5 ಮಾಡ್ರೆ ಎಷ್ಟು ಬರ್ತೈತಿ? 95 ಬರ್ತೈತಿ. ಅರ್ಥ ಐತಿ ಎಲ್ಲರಿಗೂ? ಧನ್ಯವಾದಗಳು.